ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮಿಂದ ದೂರ ಆಗಿದ್ರೂ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಯಾಕೆ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಮೈಂಡ್, ಇಲ್ಲೊಂದು ಕಂಪ್ಯಾರಿಸನ್, ಇಲ್ಲಿ ಶೇರಿಂಗ್. ಹಿಂದೆ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತು, ಅಲ್ಲೊಂದು ಆತ್ಮೀಯತೆ ಬೆಳೆದಿತ್ತು. ಆಗಾಗ ನಿಮ್ಮ ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೋತಾ ಇದ್ರಿ. ಹಾಗೆ ಸಂತೋಷವಾಗಿದ್ದಂಥ ಫ್ರೆಂಡ್ಶಿಪ್ನಲ್ಲಿ ಈಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಯಾಕೋ ನೀವಿಬ್ಬರು ದೂರ ಆಗಿದ್ದೀರಾ. ಮೈಂಡ್ ಡಿಸ್ಟರ್ಬ್ ಆಗಿದೆ. ದೂರ ಆಗಿದ್ರೂ ನಿಮ್ಮ ಯೋಚನೆಗಳು ಬರೋದಿದೆ, ಅವ್ರಿಗೆ ನಿಮ್ಮ ನೆನಪುಗಳು ಬರೋದಿದೆ. ಅಲ್ಲೊಂದು ಕಂಪ್ಯಾರಿಸನ್ ಇದೆ. ಹಿಂದೆ ನೀವು ಅವ್ರ ಜೀವನದಲ್ಲಿದ್ದಾಗ ಸಂತೋಷ ಇತ್ತು, ಏನೋ ನೆಮ್ಮದಿ ಇತ್ತು, ಶಾಂತಿ ಇತ್ತು. ಆದರೆ ಈಗ ಏನೋ ಎಂಪ್ಟಿನೆಸ್ ಇದೆ, ಬೇಜಾರಾಗ್ತಾ ಇದೆ. ಯಾವುದೋ ವಿಷಯಕ್ಕೆ ಸಿಟ್ಟು ಮಾಡಿಕೊಂಡು ಇಲ್ಲಿ ದೂರ ಆಗಿದ್ದಾರೆ. ಆದರೆ ನೀವು ನೆನಪಾಗ್ತಾ ಇದ್ದೀರಾ, ನಿಮ್ಮ ಜೊತೆ ಕಳೆದ ದಿನಗಳು ನೆನಪಾಗ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿನ ಫೀಲಿಂಗ್ಸ್ ಏನಿದೆ. ಇಲ್ಲೊಂದು ಸ್ಪಾರ್ಕ್ಸ್, ಹಾಗೆ ಅಲೋನ್ ಟೈಮ್. ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಡಿಪ್ರೆಸ್ ಆಗಿದ್ದೀರಾ. ಈ ರಿಲೇಷನ್ಶಿಪ್ನಲ್ಲಿ ನಿಮಗೆ ಕ್ಲಾರಿಟಿ ಬೇಕಿದೆ. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ಸರಿ. ಆ ಫೀಲಿಂಗ್ಸ್ ನಿಮಗೂ ಇದೆ. ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಆಗಾಗ ಆ ನೆನಪುಗಳು ಬರ್ತಾ ಇದೆ. ಇಂಪಲ್ಸಿವ್ ಆಗಿದ್ದೀರಾ. ಆಗಾಗ ಅವ್ರಿಗೆ ಕಾಲ್ ಮಾಡಿ ಅವ್ರ ವಾಯ್ಸ್ ಕೇಳಿ ನೀವು ಕಟ್ ಮಾಡ್ಕೊಳ್ಳೋದಿದೆ. ಮನಸ್ಸಿನ ಭಾವನೆಗಳನ್ನೆಲ್ಲ ಮೆಸೇಜ್ ಮಾಡ್ತೀರಾ, ಆದರೆ ಮತ್ತೆ ಡಿಲೀಟ್ ಮಾಡ್ತೀರಾ. ಮನಸ್ಸು ಆತಂಕದಲ್ಲಿದೆ. ಮತ್ತೆ ಅವರು ಮಾತಾಡಬೇಕು, ಮತ್ತೆ ನಿಮ್ಮನ್ನು ಭೇಟಿಯಾಗಬೇಕು, ಹಾಗೆ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏನು ಫೀಲಿಂಗ್ಸ್ ಇದೆ ಅವ್ರಿಗೆ. ಇಲ್ಲೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಏನೋ ಸಿಟ್ಟಿದೆ, ಪರಿಸ್ಥಿತಿ ಬಗ್ಗೆ ಸಿಟ್ಟಿದೆ. ಇಲ್ಲಿ ಏಸ್ ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ಕಪ್ಸ್, 9 ಆಫ್ ಸಾರ್ಡ್ಸ್, 6 ಆಫ್ ಪ್ಯಾಂಟಿಕಲ್ಸ್, ಇಲ್ಲಿ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. ನಿಮ್ಮ ನೆನಪುಗಳಿವೆ. ಆ ನೆನಪುಗಳು ಅವ್ರನ್ನ ಯಾವುದೋ ಕಲ್ಪನಾ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಕೆಲಸ ಮಾಡಬೇಕು ಅನ್ನೋ ಮನಸ್ಸಿಲ್ಲ. ಅದೆಲ್ಲ ಅವ್ರ ಕೆರಿಯರ್ ಲೈಫಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಯಾಕೋ ಎಲ್ಲರ ಮೇಲೂ ಸಿಟ್ಟು ಬರುತ್ತೆ. ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಮನಸ್ಸಿಗೆ ಯಾಕೋ ಕಿರಿಕಿರಿ ಆಗ್ತಾ ಇದೆ. ಮೈಂಡು ಡಿಸ್ಟರ್ಬ್ ಆಗಿದೆ ಅನ್ನೋದು ಬರ್ತಾ ಇದೆ. ನೀವಿದ್ದಾಗ ಸಂತೋಷ ಇತ್ತು. ಶುರುವಿನಲ್ಲಿ ಎಲ್ಲ ಹಾಗೆ. ಒಂದು ಕಾಲದಲ್ಲಿ ಆತ್ಮೀಯತೆ ಇತ್ತು. ನಿಮಗೋಸ್ಕರ ಅವರು ಏನು ಮಾಡೋಕ್ಕೂ ರೆಡಿ ಇದ್ದರು. ಒಂದಿನ ಕಾಣ್ದಿದ್ರೆ ನಿಮ್ಮನ್ನು ತುಂಬ ವಿಚಾರಿಸೋದಿತ್ತು. ಆಗಾಗ ನಿಮ್ಮ ಕಷ್ಟ ಸುಖಗಳನ್ನ ನೀವು ಶೇರ್ ಮಾಡ್ಕೋತಾ ಇದ್ರಿ ಅವ್ರ ಜೊತೆ. ಇದೆಲ್ಲ ನೆನಪುಗಳು ಅವ್ರಿಗೆ ಆಗಾಗ ಬರ್ತಾ ಇರುತ್ತೆ. ಹಾಗೆ ಇವ್ರಿಗೆ ಏನೋ ರಿಗ್ರೆಟ್ಸ್ ಇದೆ. ಯಾವುದೋ ತಪ್ಪು ಡಿಸಿಷನ್ ತೊಗೊಂಡಿದ್ದೀನಿ ಹಾಗನ್ನಿಸ್ತಾ ಇದೆ. ಒಂದೊಂದು ಸರಿ ನಿಮ್ಮಲ್ಲಿ ಆತ್ಮೀಯತೆ ಬೆಳೆದಿದ್ರೂ, ನೀವಿಷ್ಟ ಇದ್ರೂ ಡಿಸಿಷನ್ ತೊಗೊಳಕ್ಕಾಗಲ್ಲ. ಏನೋ ಪರಿಸ್ಥಿತಿ ಇರುತ್ತೆ, ಸಮಸ್ಯೆಗಳಿರುತ್ತೆ. ನಿಮ್ಗೆ ಯಾವುದೇ ಕ್ಲೂ ಕೊಡದೆ ಈ ವ್ಯಕ್ತಿ ದೂರ ಆಗಿದ್ದಾರೆ ಅನ್ನಿಸ್ತಾ ಇದೆ. ಇಲ್ಲಿ ನಿಮಗೂ ಅವ್ರು ಸೈಲೆಂಟ್ ಆಗಿರೋದಕ್ಕೆ ಯಾವುದೇ ಕಾರಣಗಳು ಗೊತ್ತಿಲ್ಲ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ನೀವು. ಆದರೆ ಇವರು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ಇಲ್ಲಿ ನಿಮ್ಮ ಭಾವನೆಗಳೇನಿದೆ. ದಿ ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಪೇಜ್ ಆಫ್ ವ್ಯಾಂಡ್ಸ್ ಇದೆ, ಕಿಂಗ್ ಆಫ್ ಸಾರ್ಡ್ಸ್ ಇದೆ, ಹಾಗೆ 8 ಆಫ್ ಸಾರ್ಡ್ಸ್. ಇಲ್ಲೊಂದು ಫೂಲ್ ಕಾರ್ಡ್ ಬರ್ತಾ ಇದೆ. ಬಾಟಮ್ನಲ್ಲಿ 4 ಆಫ್ ಸಾರ್ಡ್ಸ್ ಬರ್ತಾ ಇದೆ. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋತಾ ಇದ್ದೀರಾ. ಅವ್ರದ್ದೇನೋ ಪರಿಸ್ಥಿತಿ ಇರಬಹುದು, ಏನೋ ಸಮಸ್ಯೆಗಳಿರಬಹುದು. ಹಾಗಿರೋದ್ರಿಂದ ದೂರ ಆಗಿದ್ದಾರೆ. ಹಾಗೆಲ್ಲ ನಿಮಗೆ ಮನಸ್ಸಿಗೆ ನೀವೇ ಸಮಾಧಾನ ಹೇಳ್ಕೊಳ್ಳೋದಿದೆ. ಎಲ್ಲ ಸರಿಯಾದ ಮೇಲೆ
ಮತ್ತೆ ಕನೆಕ್ಟ್ ಆಗ್ತಾರೆ, ಮೆಸೇಜ್ ಮಾಡ್ತಾರೆ. ಹಾಗೆ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ. ಮನಸ್ಸು ಡಿಸ್ಟರ್ಬ್ ಆಗಿದ್ರೂ ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀರಾ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಎರಡೆರಡು ಮನಸ್ಸಿದೆ, ಕನ್ಫ್ಯೂಷನ್ಸ್ ಇದೆ. ಹಾಗೆ ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ. ಆಲ್ರೆಡಿ ಜೀವನದಲ್ಲಿ ಸೆಟ್ಲ್ ಆಗಿದ್ದೀರಾ. ಹಿಂದೆ ಬರಲಾರ್ದಂಥ ಪರಿಸ್ಥಿತಿ ಇದೆ. ಮತ್ತೆ ಈ ವ್ಯಕ್ತಿನ ಭೇಟಿಯಾಗಿದ್ದೀರಾ ಸರಿ. ಯಾವುದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನೀವು ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಅನ್ಸರ್ಟೈನಿಟಿ ಇದೆ. ಈ ಕನೆಕ್ಷನಲ್ಲಿ ಫ್ಯೂಚರ್ ಇಲ್ಲ ಅನ್ನೋದು ಗೊತ್ತಿದ್ರೂ ಈ ವ್ಯಕ್ತಿ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ. ಆತ್ಮೀಯತೆ ಬೆಳೆದಿದೆ. ಆಲ್ರೆಡಿ ನಿಮ್ಮದೇ ಆದ ಪ್ರಪಂಚ ಇದೆ. ಆದರೆ ಅಲ್ಲಿ ಅಂಥ ಸಂತೋಷ ಇಲ್ಲ. ಈ ವ್ಯಕ್ತಿ ಬಂದಾಗಿಂದ ನಿಮಗೇನೋ ಸಂತೋಷ ಇತ್ತು. ಆದರೆ ಇದಿಷ್ಟು ಬೇಗ ಕೊನೆಯಾಗುತ್ತೆ ಹಾಗೆ ನೀವು ಅಂದ್ಕೊಂಡಿರಲಿಲ್ಲ. ಇಂಥ ಒಂದು ಸಂಬಂಧಗಳಲ್ಲಿ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಇಲ್ಲಿ ಸಾಕಷ್ಟು ತಾಳ್ಮೆಯ ಅಗತ್ಯ ಇರುತ್ತೆ. ಯಾಕೆಂದರೆ ಇದೊಂದು ರೆಗ್ಯುಲರ್ ಕನೆಕ್ಷನ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆಗಾಗ ಭೇಟಿ ಆಗ್ತಾ ಇದ್ರಿ ಸರಿ, ಅಲ್ಲೊಂದು ಕಮಿಟ್ಮೆಂಟ್ ಇರಲಿಲ್ಲ. ಇದು ಎಷ್ಟು ದಿನ ನಡೆಯುತ್ತೆ ಇಬ್ರಿಗೂ ಗೊತ್ತಿರಲಿಲ್ಲ. ಈಗ ಇಬ್ಬರು ದೂರ ಆಗಿದ್ದೀರಾ. ಆದರೆ ಒಬ್ರನ್ನೊಬ್ರು ಮರೆಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮ ಜೊತೆ ಕಳೆದಂಥ ದಿನಗಳು, ನಿಮ್ಮ ಮಾತುಗಳು ಅವ್ರಿಗೆ ಆಗಾಗ ನೆನಪಾಗ್ತಾ ಇರುತ್ತೆ. ನೀವು ಆ ವ್ಯಕ್ತಿಗೋಸ್ಕರ ಕಾಯೋದಿದೆ. ಕಾನ್ಫಿಡೆಂಟ್ ಆಗಿದ್ದೀರಾ. ಇದಕ್ಕೆ ಇಲ್ಲಿಂದ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಪ್ರೇಯರ್, ಹಾಗೆ ಫರ್ಗಿವ್ನೆಸ್ ಇದೆ. ಮತ್ತೊಂದು ಮಿಸ್ಟಿಸಿಸಮ್, ಹಾಗೆ ಇಂಪಾಸ್. ಇಲ್ಲೊಂದು ರಿಲೀಸ್ ಇದೆ. ಬಾಟಮ್ನಲ್ಲಿ ಇನ್ಸ್ಟಿಂಕ್ಟ್. ಈ ಕನೆಕ್ಷನ್ನ ಫ್ಯೂಚರ್ ನೋಡಿದಾಗ ಇಲ್ಲೇನೋ ವೇಟಿಂಗ್ ಎನರ್ಜಿ ಬರ್ತಾ ಇದೆ. ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಸರಿ, ಅವ್ರಿಗೆ ನಿಮ್ಮ ನೆನಪುಗಳಿದೆ. ದೂರ ಆಗಿದ್ರೂ ಯಾಕೋ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಮತ್ತೆ ಭೇಟಿಯಾಗಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮನಸ್ಸು ಡಿಸ್ಟರ್ಬ್ ಆಗಿದೆ. ಹಾಗೆ ಪ್ರೇಯರ್ ಮಾಡ್ಕೊಳ್ಳೋದಿದೆ. ಈ ಒಂದು ಗ್ಯಾಪಲ್ಲಿ ನಿಮ್ಮಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರೋದಿದೆ. ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಆಗಿದೆ ಅನ್ನೋದು ಬರ್ತಾ ಇದೆ. ಅಲ್ಲಿ ಯಾವುದೇ ಕಟ್ಟುಪಾಡುಗಳಿರಲಿಲ್ಲ. ಅನ್ನೋನ್ ಫ್ಯೂಚರ್ ಇತ್ತು. ಹಾಗೆ ಏನು ಮಾಡಲಾರ್ದಂಥ ಪರಿಸ್ಥಿತಿ ಇತ್ತು, ಬಿಕ್ಕಟ್ಟಿತ್ತು. ಇದೆಲ್ಲ ಗ್ರ್ಯಾಜುಯಲ್ ಆಗಿ ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಒಂದೊಂದು ಸರಿ ಟೈಮ್ ಸರಿಯಾಗಿಲ್ದಿರುವಾಗ ಏನೇನೋ ತೊಂದರೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ನಿಮ್ಮ ಪ್ರೇಯರ್ ಅಥವಾ ಮ್ಯಾನಿಫೆಸ್ಟೇಷನ್ ಅದನ್ನೆಲ್ಲ ಹೀಲ್ ಮಾಡುತ್ತೆ. ಆದರೆ ಅದಕ್ಕೆ ಅದರದ್ದೇ ಆದ ಸಮಯ ಇರುತ್ತೆ. ಮಿರಾಕಲ್ಸ್ ಒಂದೆರಡು ದಿನದಲ್ಲಿ ಆಗಲ್ಲ ಅಲ್ವಾ. ಅವ್ರು ನಿಮ್ಮಿಂದ ದೂರ ಆಗಿರೋಕ್ಕೆ ಏನೇ ಕಾರಣ ಇರಬಹುದು. ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಕಂಟ್ರೋಲಿಂಗ್ ಎನರ್ಜಿ ಇರಬಹುದು, ಅಥವಾ ಇನ್ಯಾವುದೇ ಸಮಸ್ಯೆಗಳಿರಬಹುದು. ದಿನ ಕಳೆದ ಹಾಗೆ ಅದೆಲ್ಲ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಕಾಲ ಕಾಯಬೇಕಾಗುತ್ತೆ. ಇದು ಮುಂದೆ ಸರಿಯಾಗಲ್ಲ ಅನ್ನೋದು ಗೊತ್ತಿದ್ರೂ ಯಾರೋ ವ್ಯಕ್ತಿನಲ್ಲಿ ಫೀಲಿಂಗ್ಸ್ ಡೆವಲಪ್ ಆಗುತ್ತೆ. ಇಲ್ಲಿ ಸೈಲೆನ್ಸ್ ಇದೆ ಸರಿ, ಆದರೆ ನೆನಪುಗಳಿದೆ. ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಆಗಾಗ ನಿಮ್ಮ ನೆನಪು ಬರ್ತಾ ಇರುತ್ತೆ. ಮತ್ತೆ ನಿಮ್ಮನ್ನು ನೋಡಬೇಕು ಅಂತ ಅನಿಸುತ್ತೆ ಈ ವ್ಯಕ್ತಿಗೆ. ಆಗಿರೋದೆಲ್ಲ ಮರೆತು ಮುಂದೆ ಜೀವನ ಮಾಡಬೇಕು, ಸಂತೋಷವಾಗಿರಬೇಕು ಹಾಗನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಏನು ಅಡ್ವೈಸ್ ಇದೆ ನಿಮಗೆ ನೋಡೋಣ. ಬ್ಯಾಲೆನ್ಸ್, ಮತ್ತೊಂದು ಕನ್ಫ್ಯೂಷನ್, ಹಾಗೆ ಬ್ಲೆಸ್ಸಿಂಗ್ಸ್, ಜಾಯ್, ಇಂಟ್ಯೂಷನ್, ಗಾಡೆಸ್ ಆಫ್ ಡ್ರೀಮ್ಸ್, ರಿಸೆಪ್ಟಿವಿಟಿ. ಇಲ್ಲಿ ಫೈನಲ್ ಕಾರ್ಡ್ ಸೋಲ್ಫುಲ್ ಅಪ್ರಿಸಿಯೇಷನ್. ಇಲ್ಲೊಂದು ಅಕ್ಸೆಪ್ಟೆನ್ಸ್, ಲವ್, ರೊಮ್ಯಾನ್ಸ್ ಅನ್ನೋದು ಬರ್ತಾ ಇದೆ ನೋಡಿ. ಹೀಲಿಂಗ್ ಹಾರ್ಟ್. ಈ ನೆಗೆಟಿವಿಟಿ ಎಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ. ಪ್ರೇಯರ್ಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೋಬೇಕಾಗತ್ತೆ. ಹಾಗೆ ಮುಂದೆ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇದೆ, ರೊಮ್ಯಾನ್ಸ್ ಇದೆ. ಆ ಒಂದು ಮೆಸೇಜ್ ನಿಮಗಿಲ್ಲಿಂದ ಬರ್ತಾ ಇದೆ. ದಿನ ಕಳೆದ ಹಾಗೆ ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಬರೋದಿದೆ. ಯಾವುದೋ ಅನ್ನೋನ್ ಕನ್ಫ್ಯೂಷನ್ಸ್ ಇತ್ತು, ಫ್ಯೂಚರ್ ಬಗ್ಗೆ ಅನ್ಸರ್ಟನಿಟಿ ಇತ್ತು. ಮುಂದೆ ಇಲ್ಲೊಂದು ಹ್ಯಾಪಿನೆಸ್ ಇದೆ.
ಯಾವುದೋ ಪಾಸಿಟಿವ್ ಎನರ್ಜಿ ನೀವು ರಿಸೀವ್ ಮಾಡ್ತೀರಾ. ಇಲ್ಲೊಂದು ಸೋಲ್ಫುಲ್ ಅಪ್ರಿಸಿಯೇಷನ್ ಬರ್ತಾ ಇದೆ. ನೀವೊಂದು ಒಳ್ಳೆಯ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಯಾವುದೋ ಸಿಟ್ಟಲ್ಲಿ, ಆವೇಶದಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಆದರೆ ನಿಮ್ಮ ನೆನಪುಗಳಿಂದಲ್ಲ, ಆದರೆ ನಿಮ್ಮ ಪಾಸಿಟಿವಿಟಿ ಅವ್ರಿಗೆ ಮತ್ತೆ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಮತ್ತೆ ಭೇಟಿ ಮಾಡಬೇಕು, ಮೊದಲು ಹಾಗೆ ಸಂತೋಷವಾಗಿರಬೇಕು ಹಾಗನ್ನಿಸ್ತಾ ಇದೆ ಈಗ ಅವ್ರಿಗೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.